ವಿಷ ಕೊಡಿ ಅಂತ ಕೇಳಿದ್ದಾರೆ ನಟ ದರ್ಶನ್ ಇವತ್ತು ನ್ಯಾಯಾಧೀಶರ ಬಳಿಯಲ್ಲಿ. ಯಾವ ಕಾರಣಕ್ಕಾಗದೆ ವಿಷ ಕೊಡಬೇಕಂತೆ, ಏನಾಗಿದೆ ಅನ್ನೋಂಥದ್ದನ್ನು ಅವರು ವಿವರಿಸಿ. ಬೆಳಿಗ್ಗೆ ವಿಚಾರಣೆ ಶುರುವಾಗ್ತಾ ಇದೆ ಅಂದರೆ ವಿಷವನ್ನು ಕೇಳಿದ್ರು ದರ್ಶನ್. ನನಗೆ ಊಟದ ಬದಲು ಒಂದು ಸ್ವಲ್ಪ ವಿಷ ಕೊಟ್ಟುಬಿಡಿ, ಸಾಕಿ ಬದುಕು ಅನ್ನೋಂಥ ರೀತಿಯಲ್ಲಿ ಹೇಳಿದ್ದಾರೆ. ವಿಷ ಕೊಡೋದಕ್ಕೆ ಜೈಲಾಧಿಕಾರಿಗಳಿಗೆ ಹೇಳಿ ಸರ್ ಅಂತೇಳಿ ಜಡ್ಜಿಗೆ ಮನವಿ ಮಾಡ್ಕೊಂಡಿದ್ದಾರೆ. ಅಷ್ಟರ ಮಟ್ಟಿಗೆ ಭಾವುಕರಾಗಿದ್ದಾರೆ, ಅಷ್ಟು ಭಾವುಕರಾಗಿ ಕೇಳಿದ್ದಾರೆ. ನಟರಾಗಿರೋದ್ರಿಂದಾಗಿ ಸಿನಿಮಾದ ಡೈಲಾಗ್ ರೀತಿಯಲ್ಲಿ ಇದು ಅನಿಸಿದರೆ ತಪ್ಪೇನೂ ಅಲ್ಲ, ಆದರೆ ಅವರು ವಾಸ್ತವವಾಗಿ ಈ ರೀತಿಯಂಥ ಮಾತುಗಳನ್ನು ಕೇಳಿದ್ದಾರೆ. ಯಾಕೆ ಅವರು ವಿಷ ಕೊಡಿ ಅಂತ ಕೇಳಿದ್ದಾರೆ ಅಂತ ಹೇಳಿದ್ರೆ, ತಾವು ಜೈಲಲ್ಲಿರುವಾಗ ಈಗ ಹಾಕ್ಕೊಳ್ತಾ ಇರುವಂತಹ ಬಟ್ಟೆಗಳು ವಾಸನೆ ಬರ್ತಾ ಇದ್ದಾವೆ. ಅಂದರೆ ನನಗೆ ಬಟ್ಟೆಯನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ, ಹೊಸ ಬಟ್ಟೆಗಳನ್ನು ಕೊಡಿಸೋದಕ್ಕೂ ಕೂಡ ಇವರು ಬಿಡ್ತಾ ಇಲ್ಲ. ಬಟ್ಟೆಗಳು ವಾಸನೆ ಬರ್ತಾ ಇದ್ದಾವೆ, ಫಂಗಸ್ ಆಗ್ತಾ ಇದೆ. ನನಗೆ ಜೈಲಿನ ಈ ಕತ್ತಲೆಯಲ್ಲಿ ಇದ್ದು ಫಂಗಸ್ ಆಗ್ತಾ ಇದೆ, ಫಂಗಸ್ ಕಾಡ್ತಾ ಇದೆ. ಇನ್ನು ಪರಿಸ್ಥಿತಿ ತುಂಬ ಕೆಟ್ಟದಾಗಿದೆ ಅಂತ ಹೇಳಿ ವಿವರಿಸಿದ್ದಾರೆ. ತನ್ನ ಪರಿಸ್ಥಿತಿ ತೀರಾ ಕೆಟ್ಟ ಸ್ಥಿತಿಗೆ ತಲುಪಿದೆ ಅನ್ನೋಂಥದ್ದನ್ನು ಅವರು ವಿವರಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಕೆಟ್ಟ ಸ್ಥಿತಿ ಅಂತ ಹೇಳಿದರೆ, ಸೂರ್ಯನನ್ನು ನೋಡಿ ತಿಂಗಳಾಗಿದೆ ಅಂತ ಹೇಳಿದ್ದಾರೆ. ನೋಡಿ, ಅವರು ಜೈಲಿಗೆ ಹೋದರಿಂದ ಇಲ್ಲಿವರೆಗೂ ಕೂಡ ಸೂರ್ಯನನ್ನು ನೋಡಿದಂತ ಆಲ್ಮೋಸ್ಟ್ 26-27 ದಿವಸ ಆಯಿತು. ಸೂರ್ಯನನ್ನು ನೋಡಿ ತಿಂಗಳಾಗಿದೆ ಅಂತ ಹೇಳಿ ದರ್ಶನ್ ಅವಲತ್ಕೊಂಡಿದ್ದಾರೆ. ಕೊಳಕಿದ್ರು ಕೂಡ ಅಲ್ಲೇ ಮಲಗೋದಕ್ಕೆ ಹೇಳ್ತಿದ್ದಾರೆ. ಐಷಾರಾಮಿ ಬದುಕಿನಲ್ಲಿದ್ದಂಥವರು ದರ್ಶನ್, ಹೇಗೆ ಬೇಕು ಆ ರೀತಿಯಾಗಿ ಆರಾಮಾಗಿ ಬದುಕೋ ಇದ್ದಂತಹ ದರ್ಶನ್ ಈಗ ಕೊಳಕಿದ್ರು ಅಲ್ಲೇ ಮಲ್ಕೋಬೇಕು ಅಂತ ಹೇಳ್ತಿದ್ದಾರಂತೆ. ನಿತ್ಯವೂ ನರಕ ಅನುಭವಿಸ್ತಾ ಇದ್ದೀರಿ ಅಂತ ಹೇಳಿದ್ದಾರೆ. ಜೈಲಿನ ಶಿಕ್ಷೆಯಲ್ಲಿ ನಿತ್ಯವೂ ನರಕ ಅನುಭವಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಊಟವನ್ನು ಎಸೀತಾ ಇದ್ದಾರೆ. ತನಗೆ ಬೇಕಾದ ರೀತಿಯಲ್ಲಿ ತಗೊಂಡು ತಿನ್ನಬಹುದಾಗಿದ್ದಂತಹ ದರ್ಶನ್ ಈಗ ಊಟವನ್ನು ಎಸೀತಾ ಇದ್ದಾರೆ. ಆ ಎಸೆದ ಊಟವನ್ನು ಮಾಡಬೇಕಾದಂತಹ ಪರಿಸ್ಥಿತಿಯಲ್ಲಿ ಇದ್ದಾರೆ. ಊಟದ ಬದಲು ಸ್ವಲ್ಪ ವಿಷ ಕೊಡಿಸ್ಬಿಡಿ ಅಂಥೇಳಿ ಇದೇ ಕಾರಣಕ್ಕಾಗಿ ಅವರು ಕೇಳ್ಕೊಂಡಿದ್ದಾರೆ. ನನಗೆ ಊಟದ ಬದಲು ಸ್ವಲ್ಪ ವಿಷ ಕೊಡಿಸ್ಬಿಡಿ, ಬೇರೆಯವ್ರಿಗೇನು ಕೊಡೋದು ಬೇಡ, ನನಗೊಬ್ಬನಿಗೆ ಕೊಡಿ, ನನಗೊಬ್ಬನಿಗೆ ವಿಷ ಕೊಡಿ ಅಂಥೇಳಿ ಅವರು ತೀರಾ ಬೇಸರದಲ್ಲಿ ಹೇಳ್ಕೊಂಡಿದ್ದಾರೆ. ಜಡ್ಜ್ ಸಮ್ಮುಖದಲ್ಲಿ ತನ್ನ ಪರಿಸ್ಥಿತಿಯನ್ನು ಈ ಸ್ವರೂಪದಲ್ಲಿ ಅವರು ವಿವರಿಸ್ಕೊಂಡಿದ್ದಾರೆ. ಇದಾದ ನಂತರ ಕೋರ್ಟಿಂದ ಅವ್ರನ್ನ ಶಿಫ್ಟ್ ಮಾಡಬೇಕಾ ಬೇಡವಾ, ಅಂದರೆ ಈ ಪ್ರಪನಾಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕಾ ಬೇಡವಾ ಅನ್ನೋಂಥ ಕೇಸು ಕೂಡ ಕೋರ್ಟ್ನ ಮುಂದೆ ಇತ್ತು. ಹಾಗೆಯೇ ಅವ್ರಿಗೆ ಹಾಸಿಗೆ, ದಿಂಬು ಮತ್ತು ಇತರ ಬೇಸಿಕ್ ಫೆಸಿಲಿಟೀಸನ್ನು ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆಯೂ ಕೂಡ ಪ್ರಕರಣ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಜಡ್ಜ್ಮೆಂಟ್ ಬಂದಿದೆ. ಅಗ್ರಹಾರದಲ್ಲೇ ದರ್ಶನವನ್ನು ಮುಂದುವರಿಸ್ಬೋದು, ಅಗ್ರಹಾರದಲ್ಲೇ ಇರಬಹುದು, ದರ್ಶನ ಅಲ್ಲೇ ಕೊಡಬಹುದು ಅಂತ ಹೇಳಿ. ಹಾಗಾಗಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದು ಬೇಡ ದರ್ಶನ್ ಅವ್ರನ್ನ, ಸದ್ಯಕ್ಕೆ ದರ್ಶನ್ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದು ಬೇಡ ಅನ್ನುವಂಥ ತೀರ್ಪನ್ನು ಕೋರ್ಟ್ ಕೊಟ್ಟಿದೆ. ಬಳ್ಳಾರಿಗೆ ಶಿಫ್ಟ್ ಮಾಡೋದಕ್ಕೆ ಸದ್ಯಕ್ಕೆ ಯಾವುದೇ ರೀತಿಯಂಥ ಕಾರಣಗಳಿಲ್ಲ. ಅವ್ರನ್ನ ಬಳ್ಳಾರಿ ಜೈಲಿಗೆ ಇಮಿಡಿಯೇಟಾಗಿ ಶಿಫ್ಟ್ ಮಾಡಿಸಲೇಬೇಕು, ಅನಿವಾರ್ಯತೆ ಇದೆ ಅನ್ನುವಂತಹ ಯಾವುದೇ ಕಾರಣಗಳಿಲ್ಲ. ಬದಲಿಗೆ ಅವರಿಗೆ ಇಲ್ಲೇ ಇರಬೇಕು, ಅವರು ಪ್ರಪನಾಗ್ರಹಾರ ಜೈಲಲ್ಲೇ ಇರಲಿ. ಅವ್ರಿಗೆ ಬಹಳ ಅವಶ್ಯಕವಾಗಿರುವಂಥದ್ದು ಮಲಗೋದಕ್ಕೆ ಹಾಸಿಗೆ ಬೇಕು, ತಲೆ ದಿಂಬು ಬೇಕು. ಹಾಗಾಗಿ ಹೆಚ್ಚುವರಿ ಹಾಸಿಗೆ ಮತ್ತು ದಿಂಬನ್ನು ಅವರಿಗೆ ಕೊಡಬೇಕು. ಬರೀ ಚಾಪೆಯಲ್ಲಿ ಅವರು ಮಲ್ಕೊಳ್ತಿದ್ದಾರೆ, ಹಾಸಿಗೆ ಮತ್ತು ದಿಂಬನ್ನು ಅವ್ರು ಕೊಡ್ಬೋದು. ಯಾಕಂದರೆ ವಿಚಾರಣಾಧೀನ ಕೈದಿಯಾಗಿರೋದ್ರಿಂದಾಗಿ ಜೈಲಿನ ಮ್ಯಾನ್ಯುವಲ್ನಲ್ಲಿ ಇರುವಂಥ ಅವಕಾಶ ಅದು. ಜೈಲಿನ ಒಳಗೆ ಓಡಾಡೋದಕ್ಕೆ ಅವಕಾಶವನ್ನು ಕಲ್ಪಿಸ್ಬೋದು. ಜೈಲಿನ ಒಳಗಡೆ ಎಲ್ಲಿ ಓಡಾಡಬೇಕು ಅನ್ನೋಂಥದ್ದನ್ನು ಜೈಲಧಿಕಾರಿಗಳು ತೀರ್ಮಾನಿಸ್ತಾರೆ. ಆದರೆ ಜೈಲಿನ ಒಳಗಡೆ ಅವರಿಗೆ ವಾಕಿಂಗ್ ಹೋಗೋದಕ್ಕೆ ಅವಕಾಶವನ್ನು ಕೊಡಬೇಕು. ಅವರು ವಾಕಿಂಗ್ ಹೋಗ್ಬೋದು. ಆ ಮೂಲಕವಾಗಿ ಸೂರ್ಯನ ಬೆಳಕೇ ಬೀಳ್ತಿಲ್ಲ ಅಂತ ಹೇಳ್ತಿಲ್ಲ, ಅದಕ್ಕಾಗಿ ಅವರು ಓಡಾಡ್ಬೋದು. ಜೊತೆಗೆ 5 ಜೊತೆ ಬಟ್ಟೆ ಇಟ್ಕೊಳ್ಬೋದು. ಜೈಲು ನಿಯಮದಂತೆಯೇ ಅವರಿಗೆ ಸವಲತ್ತುಗಳನ್ನು ಕೊಡಬೇಕು, ಹೆಚ್ಚುವರಿ ಯಾವುದೂ ಇಲ್ಲ. ಜೈಲು ನಿಯಮದ ಪ್ರಕಾರವಾಗಿ ಸವಲತ್ತು ಕೊಡಬೇಕು. ಕನಿಷ್ಠ ಸೌಲಭ್ಯಗಳನ್ನು ಅವರಿಗೆ ನೀಡಲೇಬೇಕು. ಅಂದರೆ ಒಬ್ಬ ವಿಚಾರಣಾಧೀನ ಕೈದಿಯಾಗಿರುವಾಗ ಕನಿಷ್ಠ ಸೌಲಭ್ಯ ಕೊಡಲೇಬೇಕು. ಅನುಚಿತ ವರ್ತನೆ ತೋರಿದರೆ ಮಾತ್ರ ಅವ್ರನ್ನ ಶಿಫ್ಟ್ ಮಾಡೋದು. ಹಾಗೆಂದರೆ ಅವ್ರನ್ನ ಪರ್ಮನೆಂಟ್ ಪ್ರಪನಾಗ್ರಹಾರದಲ್ಲೇ ಇಡೋದು ಅಂತ ಹೇಳಿಲ್ಲ. ಒಂದು ವೇಳೆ ಅವರ ವರ್ತನೆಯಲ್ಲಿ ಏನಾದರೂ ಅನುಚಿತವಾಗಿದ್ದರೆ, ಜೈಲು ನಿಯಮಗಳನ್ನು ಉಲ್ಲಂಘಿಸಿದರೆ, ಆಗ ಅವರನ್ನು ಶಿಫ್ಟ್ ಮಾಡಿಸಬಹುದು. ಆ ಶಿಫ್ಟ್ ಮಾಡುವಂಥ ಅಧಿಕಾರವನ್ನು ಕಾರಾಗೃಹದ IGPಗೆ ಕೋರ್ಟ್ ಕೊಟ್ಟಿದೆ. ಆ ಮೂಲಕವಾಗಿ ಒಂದು ಷರತ್ತಂತೂ ದರ್ಶನ್ಗೆ ಅನ್ವಯ ಆಗುತ್ತೆ. ಕೈದಿಯ ಹಕ್ಕುಗಳನ್ನು ಗೌರವಿಸಬೇಕು ಅಂತೇಳಿ ಕೂಡ ಕೋರ್ಟ್ ಇದೇ ಸಂದರ್ಭದಲ್ಲಿ ಉಲ್ಲೇಖ ಮಾಡಿರುವಂಥ ತನ್ನ ಜಡ್ಜ್ಮೆಂಟ್ನ ಸಂದರ್ಭದಲ್ಲಿ ನ್ಯಾಯಾಧೀಶರು.